ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯದ ಜನರಿಗೆ ಬಸ್ ಪ್ರಯಾಣ ದರ ಏರಿಕೆ ಮಾಡೋ ಮೂಲಕವಾಗಿ ಶಾಕ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕುರಿತಾಗಿ ಪ್ರಸ್ತಾವನೆಯನ್ನು ಕೂಡ ಸಾರಿಗೆ ಇಲಾಖೆ ಇಟ್ಟಿದೆ. ಬಸ್ ಪ್ರಯಾಣ ದರ ಏರಿಕೆಗೆ ಸರ್ಕಾರ ಚಿಂತನೆ. ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯದ ಜನರಿಗೆ ಬಸ್ ಪ್ರಯಾಣ ದರವನ್ನ ಏರಿಸೋ ಮೂಲಕವಾಗಿ ಬಿಗ್ ಶಾಕ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಬಸ್ ಪ್ರಯಾಣ ದರ ಏರಿಕೆಯ ಕುರಿತಾಗಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗ್ತಾ ಇದೆ. 15% ಬಸ್ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಇಡಲಾಗಿದೆ. 4 ನಿಗಮಗಳ ಬಸ್ ದರ ಏರಿಕೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಹಾಗಿದ್ದು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಈ ಕುರಿತಾಗಿ ಗ್ರೀನ್ ಸಿಗ್ನಲ್ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಹೆಚ್ಚುವರಿ ಅಜೆಂಡಾವನ್ನ ತರಿಸಿಕೊಂಡಿದೆ ಸರ್ಕಾರ. ಈ ಮೂಲಕವಾಗಿ 15% ಬಸ್ ದರವನ್ನ ಏರಿಸಬೇಕು ಅನ್ನುವಂತಹ ನಿರ್ಧಾರ. ಅವ್ರು ಕೊಡ್ತಾ ಇರೋ ರೀಸನ್ ಏನು? 10 ವರ್ಷಗಳಾಗಿದೆ BMTC ಬಸ್ ದರವನ್ನ ಏರಿಸಿ. 4 ನಿಗಮಗಳಲ್ಲೂ ಕೂಡ ನಾವು ಹಿಂದೆ 2020ರಲ್ಲಿ 12% ಏರಿಕೆ ಮಾಡಿದ್ವಿ, 2014ರಲ್ಲಿ 17% ಏರಿಕೆ ಮಾಡಿದ್ವಿ. ಆದರೂ 2015ರಲ್ಲಿ 2% ಕಡಿಮೆ ಮಾಡೋ ಮೂಲಕವಾಗಿ 15%ಗೆ ತಂದಿದ್ವಿ. ಈಗ 10 ವರ್ಷಗಳ ಅವಧಿಯಾಗಿದೆ, ಏರಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ. ಬಸ್ ಟಿಕೆಟ್ ದರ ಏರಿಕೆಯ ಕಾರಣಗಳು ಹೀಗಿವೆ. 4 ಸಾರಿಗೆಯ ನಿಗಮಗಳು ತೀವ್ರ ನಷ್ಟದಲ್ಲಿ ಇದೆಯಂತೆ. ಆ ನಷ್ಟವನ್ನ ಸರಿದೂಗಿಸೋದಕ್ಕೆ ಅವರಿಗೆ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಬಸ್ ಟಿಕೆಟ್ ದರವನ್ನು ಏರಿಸುವಂತಹ ಮಾರ್ಗವನ್ನು ಹುಡುಕೊಂಡಿದ್ದಾರೆ. ಒಟ್ಟು 6,330 ಕೋಟಿ ಹೆಚ್ಚುವರಿ ಹೊಣೆಗಾರಿಕೆ ಬಾಕಿ ಇದೆ. ಒಟ್ಟು 6,330 ಕೋಟಿ ಬಾಕಿ ಇದೆಯಂತೆ. ಇಂಧನ ವೆಚ್ಚ ಹೆಚ್ಚಾಗಿದೆ. ಪ್ರತಿ ದಿನವೂ ಕೂಡ 13 ಕೋಟಿ ಬೇಕಾಗುತ್ತೆ. ಈಗ 2020ಕ್ಕೆ ನೋಡಿದ್ರೆ 65 ರೂಪಾಯಿ ಇತ್ತು ಲೀಟರ್ಗೆ, ಈಗ 100 ರೂಪಾಯಿ ಆಗಿದೆ. ಇದನ್ನೆಲ್ಲ ಗಮನಿಸಿದಾಗ ಹೆಚ್ಚು ಮಾಡಬೇಕು ಅನ್ನೋದು. ತುಟಿ ಭತ್ಯೆ ಹೆಚ್ಚಳದಿಂದಲೂ ಕೂಡ ಹೊರೆ ಈಗ ಎದುರಾಗಿದೆ. 2020ರಿಂದ ದರ ಪರಿಷ್ಕರಣೆ ಆಗದೆ ತೊಂದರೆಯನ್ನ ಅನುಭವಿಸಿದ್ದೀವಿ. ಇಲ್ಲಿಯವರೆಗೂ ಒಂದಲ್ಲ ಒಂದು ರೀಸನ್ಸ್ಗಾಗಿ ಇದನ್ನ ತಳ್ಕೊಂಬಂದಿದ್ದೀವಿ. ಈಗ ಬೇರೆ ಮಾರ್ಗ ಇಲ್ಲ ಅಂತ ಈ ಕುರಿತಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. 5,527 ಕೋಟಿಗಳು ಎಲ್ಲ ಹಿಂಬಾಕಿ ಪಾವತಿ ಮಾಡಬೇಕಿದೆ. ಈ ಎಲ್ಲ ಹಿಂಬಾಕಿಯನ್ನು ಪಾವತಿ ಮಾಡೋದಕ್ಕೆ ಈಗ ಇವರು 15% ಏರಿಸಿದ್ರೆ ಸಾಧ್ಯವಾಗುತ್ತಾ, ಅಥವಾ ಇನ್ನೂ ಕೂಡ ಬಾಕಿ ಉಳ್ಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಈಗ 15% ಪ್ರಸ್ತಾಪ ಇದೆ. ಅಷ್ಟನ್ನು ಮಾಡಿದರೆ ಏಕ್ದಮ್ ಹೊರೆ ಆಗಲ್ವಾ? ಈ ಹೊರೆಯನ್ನು ತಪ್ಪಿಸ್ಲಿಕ್ಕೆ ಏನಾದರೂ ಈಗ ಸದ್ಯಕ್ಕೆ ಕಡಿಮೆ ಏನಾದರೂ ಹೆಚ್ಚಳ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆ ಆಗ್ತಾ ಇದೆಯಾ? ಇದು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಚರ್ಚೆಯ ನಂತರದಲ್ಲಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಒಟ್ಟಾರೆಯಾಗಿ ಈಗ 4 ನಿಗಮಗಳ ಬಸ್ ದರವನ್ನು ಏರಿಕೆ ಮಾಡಬೇಕು ಅನ್ನೋ ಚಿಂತನೆಗೆ ಬಂದಿದ್ದಾರೆ. ಶಕ್ತಿ ಯೋಜನೆಯನ್ನು ತಂದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಓಡಾಟ ಆಗ್ತಾ ಇದೆ. ಇಲ್ಲಿಯವರೆಗೂ 100 ಕೋಟಿಗೂ ಹೆಚ್ಚು ಮಹಿಳೆಯರು ಓಡಾಟವನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಇವ್ರು ಕೊಡ್ತಾ ಇರೋ ಕಾರಣಗಳು ಅಫ್ಕೋರ್ಸ್ ಶಕ್ತಿ ಯೋಜನೆಯನ್ನ ಬಿಟ್ಟು ಬೇರೆಲ್ಲ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ಯಾವುದೆಲ್ಲ ಬಾಕಿ ಉಳ್ಕೊಂಡಿದೆ, ಡೀಸೆಲ್ ಎಷ್ಟು ಹೊರೆ ಆಗ್ತಾ ಇದೆ ಅಂತ. ಆದರೆ 15% ಏಕ್ದಮ್ ಜನರಿಗೆ ಒಂದು ರೀತಿ ಹೊರೆ ಆಗಲ್ವಾ? ನಾವು ಇಷ್ಟು ವರ್ಷಗಳಿಂದ ಮಾಡಿಲ್ಲ ಅಂತ ಹೇಳಬಹುದಾದ್ರೂ ಕೂಡ ಸಡನ್ ಆಗಿ ಮಾಡಿದ್ರೆ ತೊಂದರೆ ಆಗಲ್ವಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಸ್ ದರ ಏರಿಕೆ ವಿಚಾರ ಏನಿದೆ, ಇದೇ ಮೊದಲೇನಲ್ಲ. ಯಾಕೆಂದರೆ 2014ರ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ 17% ಏರಿಕೆ ಮಾಡಿದ್ರು. 2015ರಲ್ಲೂ ಕೂಡ ಒಂದು ರೀತಿಯಲ್ಲಿ 15% ಏರಿಕೆ ಮಾಡಿದ್ರು. ಹಾಗಾಗಿ ಈ 15% ಏರಿಕೆ ಏನಿದೆ ಅದು ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟಿಗೆ ಅವ್ರಿಗೇನು ಶಾಕ್ ಏನಲ್ಲ. ಆದರೆ ಜನರಿಗೆ ಇದು ನಿಜಕ್ಕೂ ಕೂಡ ಶಾಕ್ ಆದಂಥ ವಿಚಾರ. ಯಾಕೆಂದರೆ ಗ್ಯಾರಂಟಿ ವಿಚಾರವಾಗಿ ಈಗಾಗಲೇ ಒಂದು ಶಕ್ತಿ ಯೋಜನೆಯನ್ನು ಕೂಡ ತಂದಿದ್ದಾರೆ. ಮಹಿಳೆಯರೆಲ್ಲರಿಗೂ ಕೂಡ ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಉಳಿದಿರ್ತಕ್ಕಂಥವ್ರಿಗೆ ಪ್ರಯಾಣ ಮಾಡುವಂಥ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇದು ಹೊರೆ ಆಗುತ್ತೆ. ಪ್ರಮುಖವಾಗಿ BMTC ಏನಿದೆ, BMTC ಕಳೆದ 9 ವರ್ಷಗಳಿಂದ 10 ವರ್ಷಗಳಿಂದಲೂ ಕೂಡ ಈ ದರವನ್ನು ಏರಿಕೆ ಮಾಡಿಲ್ಲ. ಆದರೆ KSRTC ಇನ್ನುಳಿದಿರ್ತಕ್ಕಂಥ 2 ನಿಗಮಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಾಯುವ್ಯ ಸಾರಿಗೆ, ಈಶಾನ್ಯ ಸಾರಿಗೆ ಇದಕ್ಕೆ ಸಂಬಂಧಪಟ್ಟಂತೆ 2020ರಲ್ಲೇ ಕೂಡ ಒಂದು ರೀತಿಯಲ್ಲಿ 12% ರೈಸ್ ಮಾಡಿದರು.
ಹಾಗಾಗಿ ಇಷ್ಟು ವರ್ಷಗಳಿಂದ ನಾವು ತಡ್ಕೊಂಡು ಬಂದಿದ್ದೀವಿ, ಇನ್ನೂ ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ದಿನ ಒಂದಕ್ಕೆ ಇಂಧನಕ್ಕೆ ಒಂದು ರೀತಿಯಲ್ಲಿ 13 ಕೋಟಿಯಷ್ಟು ಬೇಕಾಗುತ್ತೆ, ತಿಂಗಳಿಗೆ ಸುಮಾರು 390ರಿಂದ 400 ಕೋಟಿಯಷ್ಟು ಒಂದು ರೀತಿಯಲ್ಲಿ ಖರ್ಚಾಗುತ್ತೆ. ಹಾಗಾಗಿ ಎಲ್ಲ ನಿಯಮಗಳಿಂದ ಬರ್ತಕ್ಕಂಥ ಲಾಭ ಏನಿದೆ ಅದು ಅಷ್ಟರಲ್ಲೇ. ಹಾಗಾಗಿ ಅದಕ್ಕೆ ಹೆಚ್ಚುವರಿಯಾಗಿ ಸರ್ಕಾರದಿಂದಲೇ ಕೂಡ ಅನುದಾನವನ್ನು ಪಡೆಯುವಂಥ ಸ್ಥಿತಿ ಆ ಒಂದು ಸಾರಿಗೆ ನಿಗಮಗಳಿಗೆ ಉಂಟಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಶಕ್ತಿ ಯೋಜನೆ ಬಂದ ಮೇಲಂತೂ ಎಲ್ಲೋ ಒಂದು ಕಡೆ ವಾರ್ಷಿಕವಾಗಿ 4,500 ಕೋಟಿ ಸರ್ಕಾರವೇ ಅದಕ್ಕೆ ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಾರಿಗೆ ನಿಗಮಗಳಿಗೆ ಕೊಡುವಂಥ ಬಾಕಿ ಹಣವು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಉಳಿಸ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಸಾರಿಗೆ ಇಲಾಖೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಸ್ ದರ ಏರಿಕೆ ಪ್ರಸ್ತಾಪವನ್ನು ಈಗಾಗಲೇ ಸಾರಿಗೆ ಇಲಾಖೆ ಮಾಡಿದೆ. 15% ಏರಿಕೆ ಮಾಡಬೇಕಾಗುತ್ತೆ ಅಂತ ಅಧಿಕಾರಿಗಳು ಪ್ರಸ್ತಾವನೆ ಕೊಟ್ಟಿರ್ತಕ್ಕಂಥದ್ದು. ಈಗ ಅಡಿಷನಲ್ ಅಜೆಂಡಾವನ್ನು ತಂದಿದ್ದಾರೆ. ಅಂದರೆ 12 ಗಂಟೆ ಬಳಿಕ ಅಡಿಷನಲ್ ಅಜೆಂಡಾದಲ್ಲಿ ಈ ಒಂದು ಬಸ್ ಸಾರಿಗೆ ಒಂದು ದರ ಪರಿಷ್ಕರಣೆ ಏನಿದೆ ಅದನ್ನು ಸೇರಿಸ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಕೂಲಂಕುಷವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ ಇವತ್ತೇ ಇಷ್ಟು % ಅಂತ ಏನಾದರೂ ಬ್ರೇಕಪ್ ಮಾಡಿ ಘೋಷಣೆ ಮಾಡ್ತಾರೋ, ಇಲ್ಲ ನಾವು ನಿರ್ಧಾರ ಮಾಡಿದ್ದೇವೆ ಬಸ್ ದರ ಏರಿಕೆ ಮಾಡೋದಕ್ಕೆ, ಹಾಗಾಗಿ ಆದೇಶದ ನಂತರ ಅಲ್ಲಿಗೆ ಎಷ್ಟು ಪ್ರಯಾಣ ದರ ಎಷ್ಟು ಏರಿಕೆ ಆಗುತ್ತೆ ಅನ್ನೋದು ಕೂಡ ನಾವು ತಿಳಿಸ್ತೇವೆ ಅಂತ ಹೇಳ್ತಾರೆ ಕೂಡ ಕಾದು ನೋಡಬೇಕಾಗುತ್ತೆ. ಬಹುತೇಕ ಈ ಒಂದು ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಪಾಸಿಟಿವ್ ಆಗಿದ್ದಾರೆ ಬಹುತೇಕ ಸಚಿವರು ಕೂಡ. ಹಾಗಾಗಿ ಬಹುತೇಕ ಇವತ್ತು ಒಪ್ಪಿಗೆ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತಿನ ಕ್ಯಾಬಿನೆಟ್ನಿದೆ ಬಸ್ ದರ ಏರಿಕೆ ವಿಚಾರಕ್ಕೆ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿ ಶಾಕ್ ಹೊರಬೀಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂತಿಮವಾಗಿ ಸಿಎಂ ಅದಕ್ಕೆ ಪರಮಾಧಿಕಾರವನ್ನು ಕೊಟ್ಟು ಸಿಎಂ ಯಾವ ರೀತಿ ಒಪ್ಪಿಗೆ ಅಂದರೆ 15% ಇರಲಿ ಅಂತಾರೋ ಅಥವಾ 12% ಇಳಿಸ್ತಾರೋ ಏನು ಅನ್ನೋದು ಕೂಡ ಕಾದು ನೋಡಬೇಕು. ದಿವ್ಯಾ, ಸದ್ಯ 24,000 ಬಸ್ಗಳಿದೆ. ಈ ಬಸ್ಗಳಿಗೆ ಪ್ರತಿನಿತ್ಯ ಡೀಸೆಲನ್ನು ತುಂಬಿಸಬೇಕು ಮತ್ತು ಸಿಬ್ಬಂದಿಗಳಿಗೆ ವೇತನವನ್ನು ಕೊಡಬೇಕು. ಇದೆಲ್ಲವೂ ಕೂಡ ಸರ್ಕಾರದ ಮಟ್ಟಿಗೆ ಹೊರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಹೊರೆಯಿಂದ ಪಾರಾಗೋದಕ್ಕೆ ಅವರು ಜನರ ಮೇಲೆ ಹೊರೆ ಹಾಕೋದಕ್ಕೆ ಸಜ್ಜಾಗ್ತಿದ್ದಾರೆ. ಆದರೆ ಅಧಿಕೃತ ಘೋಷಣೆ ಆಗಬೇಕಷ್ಟೇ.